ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಚೇತನ್ ಹೂಗಾರ್. ಶಿವಮೊಗ್ಗಕ್ಕೆ ಆಗಮಿಸಿದ ಮೊದಲ ವಿಮಾನ ಬೆಳಗ್ಗೆ 9:50ಕ್ಕೆ ಬೆಂಗಳೂರಿನಿಂದ ಹೊರಟಿದಂತ ವಿಮಾನ ಬೆಳಗ್ಗೆ 10:45ಕ್ಕೆ ಶಿವಮೊಗ್ಗಕ್ಕೆ ವಿಮಾನ ತಲುಪಿದೆ. ಶಿವಮೊಗ್ಗ ಭಾಗದ ರಾಜಕೀಯ ಗಣ್ಯರ ಪ್ರಯಾಣ ಮಾಡಿದ್ದಾರೆ. ಈ ಒಂದು ವಿಮಾನದಲ್ಲಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಯಡಿಯೂರಪ್ಪ, ಈಶ್ವರಪ್ಪ. ಕುವೆಂಪು ಏರ್ಪೋರ್ಟ್ನಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ವಾಗತವನ್ನ ಕೋರಿದ್ದಾರೆ ಹಲವು ಗಣ್ಯರಿಗೆ. ಎಂಬಿ ಪಾಟೀಲ್ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಸಾಕಷ್ಟು ಜನರು ಈ ಒಂದು ಮೊದಲ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಈಗಾಗಲೇ ಶಿವಮೊಗ್ಗಕ್ಕೆ ವಿಮಾನ ತಲುಪಿರುವಂಥದ್ದು. ಬೆಂಗಳೂರಿನಿಂದ ಮಾಜಿ ಸಿಎಂ ಯಡಿಯೂರಪ್ಪ, ಶಾಸಕ ವಿಜಯೇಂದ್ರ, ಸಂಸದ ರಾಘವೇಂದ್ರ, ಈಶ್ವರಪ್ಪ, ಆರ್ಗ ಜ್ಞಾನೇಂದ್ರ, ಎಂಬಿ ಪಾಟೀಲ್, ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಶಿವಮೊಗ್ಗದ ಲೀಡರ್ಸ್ ಪ್ರಯಾಣವನ್ನ ಮಾಡಿದ್ರು. ಶಿವಮೊಗ್ಗದ ಸೋಗಾನೆ ಬಳಿ ನಿರ್ಮಿಸಿರುವಂತಹ ಶಿವಮೊಗ್ಗದ ಕುವೆಂಪು ಏರ್ಪೋರ್ಟ್ ಇದಾಗಿದೆ. 779 ಎಕರೆಯಲ್ಲಿ ಸುಮಾರು 449 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಏರ್ಪೋರ್ಟ್ ಅನ್ನ ನಿರ್ಮಿಸಲಾಗಿದೆ. ರಾಜ್ಯದ 2ನೇ ಅತಿ ದೊಡ್ಡ ಅಂದ್ರೆ 3.2 ಕಿಲೋಮೀಟರ್ ಉದ್ದದ ರನ್ವೇ ಹೊಂದಿರುವಂತಹ ಏರ್ಪೋರ್ಟ್ ಇದಾಗಿದೆ. ಶಿವಮೊಗ್ಗದ ಸೋಗಾನೆಯಲ್ಲಿ ನಿರ್ಮಾಣವಾಗಿರುವಂತಹ ಏರ್ಪೋರ್ಟ್ ಇದು. ಯಡಿಯೂರಪ್ಪನವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮೋದಿ ಅವರಿಂದ ಲೋಕಾರ್ಪಣೆಯಾಗಿತ್ತು ಈ ಏರ್ಪೋರ್ಟ್. ಇವತ್ತಿನಿಂದ ವಿಮಾನದ ಹಾರಾಟ ಪ್ರಾರಂಭವಾಗಿದೆ. ಈಗಾಗಲೇ ಬೆಂಗಳೂರಿನಿಂದ ಹಲವು ನಾಯಕರು ಈ ಒಂದು ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ಒಂದು ಕಡೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಅವರು ಕೂಡ ಸಾಕಷ್ಟು ಗಣ್ಯರಿಗೆ ಸ್ವಾಗತವನ್ನ ಕೋರಿದ್ದಾರೆ. ಇನ್ನು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಂದಂತಹ ವಿಮಾನ ಪ್ರಯಾಣಿಕರನ್ನ ನಮ್ಮ ಪ್ರತಿನಿಧಿ ವಿನಯ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಮಲೆನಾಡು ಶಿವಮೊಗ್ಗಕ್ಕೆ ವಿಮಾನ ಹಾರಾಟ ಶುರುವಾಗಿದೆ. ಈಗ ಮತ್ತೊಬ್ಬರು ಪ್ಯಾಸೆಂಜರ್ ಈಗ ನಮ್ಮ ಜೊತೆಗಿದ್ದಾರೆ. ಇವತ್ತು ಪ್ರಥಮ ಫ್ಲೈಟ್ ಶಿವಮೊಗ್ಗಕ್ಕೆ ಬಂದ ತಕ್ಷಣ ಅವರು ಅದೇ ಫ್ಲೈಟ್ನಲ್ಲಿ ಬುಕ್ ಮಾಡ್ಕೊಂಡು ಈಗ ಮತ್ತೆ ಬಂದಿದ್ದಾರೆ. ಶಿವಮೊಗ್ಗಕ್ಕೆ ಬಂದು ಭದ್ರಾವತಿ ಮೂಲದವರು. ಇವರ ಅಭಿಪ್ರಾಯ ಹೇಗಿದೆ, ಅವರ ಅನುಭವಗಳು ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸರ್, ಈಗ ಶಿವಮೊಗ್ಗಕ್ಕೆ ಪ್ರಥಮ ಬಾರಿಗೆ ಫ್ಲೈಟ್ ಬರ್ತಾ ಇದೆ. ನೀವು ಕೂಡ ಇಲ್ಲೇ ಶಿವಮೊಗ್ಗ ಭದ್ರಾವತಿ ಅಂತಿದ್ದೀರಾ. ನಿಮ್ಮ ಕನಸು ಹೇಗಿತ್ತು, ಯಾವುದೇ ರೀತಿ ಫುಲ್ಫಿಲ್ ಆಯ್ತು? ಸರ್, ರಿಯಲಿ ಕನಸು ಫುಲ್ಫಿಲ್ ಆಗಿದೆ. ಯಾಕೆಂದರೆ ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ ಲೈಕ್ ದಟ್. ಯಾಕೆಂದರೆ ಭದ್ರಾವತಿ ಶಿವಮೊಗ್ಗಗೆ ಕನೆಕ್ಟಿವಿಟಿ ಫ್ರಮ್ ಬೆಂಗಳೂರು ವಿತಿನ್ 40 ಮಿನಿಟ್ಸ್ ರೀಚ್ ಆಗೋದು ಇಟ್ಸ್ ಎ ರಿಯಲಿ ಡ್ರೀಮ್. ಆ್ಯಂಡ್ ಈ ಸಿಟಿಯಿಂದ ನಾವು ಡೈರೆಕ್ಟ್ಲಿ ಎಲ್ಲ ಸಿಟಿಗೂ ಕನೆಕ್ಟ್ ಮಾಡೋದಿದೆಯಲ್ಲ, ಅದು ನಮಗೆ ಭಾಳ ಪ್ರೋಗ್ರೆಸಿವ್ ಆಗುತ್ತೆ. ಆ್ಯಂಡ್ ದಿಸ್ ಸಿಟಿ ವಿಲ್ ಗ್ರೋ ಬಿಕಾಸ್ ಲಾಟ್ ಆಫ್ ಜೋಗ್ ಫಾಲ್, ಲಾಟ್ ಆಫ್ ಇದು ಇರೋದ್ರಿಂದ ಟೂರಿಸಮ್ ಸೆಕ್ಟರ್ ಇರೋದ್ರಿಂದ, ಆ್ಯಂಡ್ ಲಾಟ್ ಆಫ್ ವೆರಿ ಗುಡ್ ರಿಸಾರ್ಟ್ಸ್ ಹಿಯರ್ like Kimmane Golf Resort and all. So more foreign people can come and enjoy the tourism, vast tourism of Malenadu. ಸರ್, ಈಗ ನೀವು ಮೆಡಲ್ ಎಲ್ಲ ಹಾಕೊಂಡಿದ್ದೀರಾ, ಅಲ್ಲಿ ಹೇಗೆ, ಏನಕ್ಕೆ ಸರ್ ಮೆಡಲ್ ಎಲ್ಲ? ಸೊ ಮೆಡಲ್ಗೆ ಕಾರಣಕರ್ತರು ಇವರು. ಆ್ಯಕ್ಚುಲಿ ದೇ ಅರೇಂಜ್ಡ್ ಕ್ವಿಜ್ ಕಾಂಪಿಟೇಷನ್ ಇತ್ತು. ಸೊ ಕ್ವಿಜ್ ಕಾಂಪಿಟೇಷನಲ್ಲಿ ಐ ಒನ್ ದ ಮೆಡಲ್. ಸೊ ಸಾಂಗ್ ಮಿಡಲಲ್ಲಿ ಹೇಳ್ತಾರೆ, ಸೊ ಅದನ್ನು ಕಂಡುಹಿಡಿಬೇಕು. ಸೊ ಐ ಕಂಡಿಡಿದೆ ಬಾಳ ಬಂಗಾರ ನೀನು ಅನ್ನೋ ಸಾಂಗಿಂದ. ಸೊ ದಟ್ಸ್ ವೈ ವಿ ಗಾಟ್ ಇಟ್. ಎಲ್ಲಿಂದ ಬರ್ತಾ ಇರೋದು ನೀವು? ಇಲ್ಲಿ ಅಂದರೆ ನೀವು ಎಲ್ಲಿ ಸ್ಟೇ ಆಗಿರ್ತೀರೋ ಇಲ್ಲಿಗೆ ಬರ್ದಿರೋ? ನಾನು ಬ್ಯಾಂಗ್ಳೂರಿಂದ ಬರ್ತಾ ಇರೋದು. ಈಗ ನಾನು ಭದ್ರಾವತಿ ಹೋಗ್ಬೇಕು. ಭದ್ರಾವತಿಲಿ ಅಪ್ಪ ಅಮ್ಮ ಇರ್ತಾರೆ. ಎಸ್, ಇಲ್ಲ ಫ್ಲೈಟಲ್ಲೇ ಬರಬೇಕು ಅಂತ ಯಾಕೆ ಅನಿಸುತ್ತೆ? ಯಾಕೆಂದರೆ ಕನೆಕ್ಟಿವಿಟಿ ನಮಗೆ ಟೈಮ್ ಗ್ಯಾಪ್ ಕಮ್ಮಿ ಇರುತ್ತೆ. ಸೊ ವಿ ಕ್ಯಾನ್ ಕನೆಕ್ಟ್ ಫಾಸ್ಟ್ಲಿ. ಸೊ ದಟ್ಸ್ ವೈ. ಸರ್, ವಿಜಯ್ ಕುಮಾರ್ ಸರ್, ನೀವು ಕೂಡ ಫಸ್ಟ್ ಫ್ಲೈಟಿಗೆ ಬುಕ್ ಮಾಡಿದ್ರಿ. ಹಿಂದೆ ಕೂಡ ನಮ್ಮ ಚಾನಲ್ ಜೊತೆಗೆ ಮಾತಾಡಿದ್ರಿ. ಹೇಗಿತ್ತು ಈಗ ಅನುಭವ? ನಿಮಗೆ ವೆಲ್ಕಮ್ ಮಾಡಿದ್ರು, ಅದು ಯಾವ ಥರ ಇತ್ತು ಅನುಭವ? ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಜನತೆಯ ಒಂದು ಕನಸು ಇವತ್ತು ನನಸಾಗ್ತಾ ಇದೆ. ಬಹಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ಒಂದು ಶಿವಮೊಗ್ಗ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಕನೆಕ್ಟಿವಿಟಿ ಬೇಕು. ಹಾಗಾಗಿ ಬಹಳ ವರ್ಷದ ಕನಸು ಇವತ್ತು ನನಸಾಗ್ತಾ ಇದೆ. ವ್ಯಾಪಾರೋದ್ಯಮ ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಕೈಗಾರಿಕೆ ಇರ್ಬೋದು, ಬಹಳ ಅಭಿವೃದ್ಧಿ ಆಗ್ತಾ ಇದೆ. ಹಾಗಾಗಿ ಇವತ್ತು ಬಹಳ ಸಂತೋಷ ಆಗ್ತಾಯಿದೆ. ಕೇವಲ 40 ನಿಮಿಷದಲ್ಲಿ ಒಂದು ಫ್ಲೈಟ್ ನಮಗೆ ಅಲ್ಲಿ ಕುಂತ ತಕ್ಷಣ ಲ್ಯಾಂಡ್ ಆಗ್ತಾ ಇರೋದು ನಮಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ವಿಜಯ್ ಕುಮಾರ್ ಅವರ ಮಾತಾಗಿತ್ತು. ಅವರ ಅನುಭವಗಳನ್ನ ಹಂಚಿಕೊಂಡಿದ್ದೆ ವಿನಯ್ ಪುರದಾಳ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಈ ಬಾರಿ ಪ್ರತಾಪ್ ಸಿಂಹರನ್ನ ದಯವಿಟ್ಟು ಗೆಲ್ಲಿಸಬೇಡಿ, ಸಮಾಜದ ಸಾಮರಸ್ಯ ಹಾಳು ಮಾಡ್ತಿದ್ದಾರೆ. ನಿನ್ನೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ ಪ್ರತಾಪ್ ಸಿಂಹ ವಿರುದ್ಧ. ಈ ಬಾರಿ ಅವರನ್ನ ಗೆಲ್ಲಿಸಲೇಬೇಡಿ ಅಂತ ಕರೆ ಕೊಟ್ಟಿದ್ದಾರೆ. ಧರ್ಮಗಳನ್ನ ಎತ್ತಿ ಕಟ್ಟುವ ಕೆಲಸ ಮಾಡ್ತಿದ್ದಾರೆ. ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ಕೆಲಸ ಮಾಡಿದ್ದಾರೆ. ಈ ಬಾರಿ ಲೋಕಸಭೆ ಎಲೆಕ್ಷನ್ನಲ್ಲಿ ಬಿಜೆಪಿ ಸೋಲಿಸಲು ಕರೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಿನ್ನೆ ರಾಜೀವ್ ನಗರದಲ್ಲಿ ನಡೆದ ಅಲ್ ಬದರ್ ಸರ್ಕಲ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ವಾಗ್ದಾಳಿ ಮಾಡಿದ್ದಾರೆ ಪ್ರತಾಪ್ ಸಿಂಹ ವಿರುದ್ಧ. ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡತಕ್ಕಂಥ, ಒಂದು ಧರ್ಮದವ್ರನ್ನ ಇನ್ನೊಂದು ಧರ್ಮದವ್ರ ಮೇಲೆ ಎತ್ತು ಕಡ್ತಕ್ಕಂಥ
ಪಕ್ಷ ಅಧಿಕಾರಕ್ಕೆ ಬರಬೇಕಾ? ನರೇಂದ್ರ ಮೋದಿ ಅವ್ರ ಪಕ್ಷ ಅಧಿಕಾರಕ್ಕೆ ಬಂದು ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾ? ಈ ಸಾರಿ ಮೈಸೂರು ಕ್ಷೇತ್ರದಲ್ಲಿ ಎಂತದ ಪ್ರತಾಪ್ ಸಿಂಹ ಅಂತ ಹೋಗಿದ್ದಾರೆ. ದಯಮಾಡಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬಿಡಿಯಪ್ಪ. ಪ್ರತಾಪ್ ಸಿಂಹ ಅಂತ ಹೋಗಿದ್ದಾರೆ. ದಯಮಾಡಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬಿಡಿಯಪ್ಪ. ಆಪರೇಷನ್ ಚಿಂತೆ, ಲೋಕ ಟೆನ್ಷನ್. ಸೋತ ಬಿಜೆಪಿಗೆ ಬಿಎಲ್ಎಸ್ ಬೂಸ್ಟ್ ಕೊಡ್ತಾರಾ? ಹೇಗಿದೆ ಲೋಕಸಭೆ ಚುನಾವಣೆಗೆ ಸಿದ್ಧತೆ? ಇದುವೇ ಬಿಎಲ್ಎಸ್ ಲೋಕತಂತ್ರ. ಲೋಕಸಭೆ ಚುನಾವಣೆಯಲ್ಲಿ ಪುಟಿದೇಳಲು ಬಿಜೆಪಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿಯಲ್ಲಿ ಬಿಜೆಪಿ ಸಭೆಯನ್ನ ಮಾಡ್ತಾ ಇದೆ. ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಬಿಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇರುವಂತದ್ದು. 224 ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಬಿಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಮತದಾರ ಚೇತನ ಮಹಾ ಅಭಿಯಾನ ಅನ್ನುವಂತ ಹೆಸರಿನಲ್ಲಿ ಈ ಒಂದು ಸಭೆ ಮಾಡ್ತಾ ಇದ್ದಾರೆ. ಪಕ್ಷದ ಬಲವರ್ಧನೆಗೆ ಕಾರ್ಯತಂತ್ರ ರೂಪಿಸುವ ಸಂಬಂಧ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ವಿಧಾನ ಪರಿಷತ್ ಸದಸ್ಯರು ಗೆದ್ದಂತಹ 46 ಶಾಸಕರಿದ್ದಾರಲ್ಲ ಅವರು, ಇನ್ನು ಸೋತವರು ಎಲ್ಲರೂ ಕೂಡ 25 ಸಂಸದರು, ಸಾಕಷ್ಟು ಜನರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಸಭೆ ಪ್ರಾರಂಭವಾಗಿರುವಂತದ್ದು. ಬಿಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ. ವಿಧಾನಸಭೆ ಚುನಾವಣೆ ಬಳಿಕ ಬಿಎಲ್ ಸಂತೋಷ್ ಅವರು ನಡೆಸ್ತಾ ಇರುವಂತಹ ಮೊದಲ ಸಭೆ ಇದು. ಇನ್ನು ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯದಿಂದ ರಾಜ್ಯದ ಜನ ಬೇಸತ್ತಿದ್ದಾರೆ. ಕೆಆರ್ಎಸ್ ವಸ್ತುಸ್ಥಿತಿ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಲ್ಲ ಅನ್ನುವಂತಹ ರೀತಿಯಲ್ಲಿ ಈಗ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಇನ್ನು ಕಾವೇರಿ ಪ್ರಾಧಿಕಾರದಲ್ಲಿ 2 ಬಾರಿ ಸೋಲಾಗಿದೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯದಿಂದ ರಾಜ್ಯದ ಜನರು ಬೇಸತ್ತು ಹೋಗಿದ್ದಾರೆ. ಕೆಆರ್ಎಸ್ ವಸ್ತುಸ್ಥಿತಿ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಲ್ಲ ಅನ್ನುವಂತ ಆರೋಪ ಮಾಡುವ ಮೂಲಕ ವಾಗ್ದಾಳಿ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರು. ಕಾವೇರಿ ಪ್ರಾಧಿಕಾರದಲ್ಲಿ 2 ಬಾರಿ ಸೋಲಾಗಿದೆ. ಪ್ರತಿದಿನ ತಮಿಳುನಾಡಿಗೆ ನೀರು ಬಿಡ್ತಿದ್ದಾರೆ. ಗ್ಯಾರಂಟಿಗಳ ಸುಳ್ಳು ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ LPG ದರ ಕಡಿಮೆ ಮಾಡಿದ್ರೆ ಮೋದಿಯವರ ಅಭಿವೃದ್ಧಿ ಕೆಲಸಗಳನ್ನ ಇವರು ಸಹಿಸ್ತಾ ಇಲ್ಲ, ಮತದಾರ ಪಟ್ಟಿ ಪರಿಷ್ಕರಣೆ ಆಗಬೇಕು ಅಂತ ತೇಜಸ್ವಿ ಸೂರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಸುಮಾರು 1 ಕೋಟಿಗೂ ಹೆಚ್ಚು ಜನ ಇರುವಂತಹ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೂ ಕೂಡ 2-3 ತಿಂಗಳಾಯ್ತು ಅಂತಂದ್ರೆ ಸಮಸ್ಯೆ ಉಂಟಾಗುವಂತ ಸಾಧ್ಯತೆ ಇದೆ. ಈ ಯಾವ ವಿಷಯವನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಮಂಡಿಸ್ತಾರೆ. 2 ಬಾರಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ನಮಗೆ ಸೋಲಾಗಿದೆ. ಪ್ರತಿ ದಿವಸ ತಮಿಳುನಾಡಿಗೆ ನೀರು ಬಿಡ್ತಾ ಇರುವಂತದ್ದು ಪ್ರತಿ ದಿವಸ ನಡೀತಾ ಇದೆ. ಪ್ರತಿ ದಿವಸ ನಮ್ಮ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತಾ ಇದೆ. ಡ್ರೋನ್ ಸರ್ವೆಗಳನ್ನ ಮಾಡಿಸಿ, ಸ್ಯಾಟಲೈಟ್ ಸರ್ವೆಯನ್ನ ಮಾಡಿಸಿ ತಮಿಳುನಾಡು ತನ್ನ ಇರಿಗೇಷನ್ ನ ವ್ಯಾಪ್ತಿಯಲ್ಲಿರುವಂತಹ ಭಾಗವನ್ನ ಹೇಗೆ ದೊಡ್ಡದು ಮಾಡಿದೆ, ಕಾನೂನ ಉಲ್ಲಂಘನೆ ಮಾಡಿ ಯಾವ ರೀತಿ ದೊಡ್ಡದು ಮಾಡಿದೆ, ಈ ಎಲ್ಲ ಸಾಕ್ಷಿ ಆಧಾರಗಳನ್ನ ಸುಪ್ರೀಂ ಕೋರ್ಟ್ಗೆ ತೋರಿಸುವಂತದ್ದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಪ್ರಸ್ತುತಪಡಿಸಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ಕೆಲಸ. ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಜನ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ರಾಜ್ಯದಲ್ಲಿ ಸುಳ್ಳುಗಳನ್ನ ಹೇಳಿ, ಗ್ಯಾರಂಟಿಗಳ ಸುಳ್ಳು ಭರವಸೆಗಳನ್ನ ಕೊಟ್ಟು ಜನರನ್ನ ಮೂರ್ಖಗಳನ್ನಾಗಿ ಮಾಡದಂತಹ, ಜನರನ್ನ ಮೋಸ ಮಾಡದಂತಹ ಸರ್ಕಾರದ ವಿರುದ್ಧ ಜನ ಸಿಟ್ಟುಕೊಂಡಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ LPG ಮೇಲೆ 200 ರೂಪಾಯಿಯನ್ನ ಕಡಿಮೆ ಮಾಡಿದ್ದನ್ನ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬೆಂಗಳೂರು ಸುಮಾರು 1 ಕೋಟಿಗೂ ಹೆಚ್ಚು ಜನ ಇರುವಂತಹ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೂ ಕೂಡ 2-3 ತಿಂಗಳಾಯ್ತು ಅಂತಂದ್ರೆ ಸಮಸ್ಯೆ ಉಂಟಾಗುವಂತ ಸಾಧ್ಯತೆ ಇದೆ. ಈ ಯಾವ ವಿಷಯವನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಒಂದು ಕಡೆ ಸಭೆ ನಡೀತಾ ಇದೆ. ಈ ವಿಧಾನಸಭೆ ಚುನಾವಣೆ ಆದ ಬಳಿಕ BL ಸಂತೋಷ್ ಅವರು ನಡೆಸ್ತಾ ಇರುವಂತಹ ಮೊದಲ ಸಭೆ ಇದು. ಈ ಒಂದು ಸಭೆಯಲ್ಲಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗ್ತಿದೆ? ಮತ್ತೊಂದು ಕಡೆ ತೇಜಸ್ವಿ ಸೂರ್ಯ ಅವರು ವಾಗ್ದಾಳಿ ಕೂಡ ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ಸೊ ಇದ್ರ ಬಗ್ಗೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಸದ್ಯಕ್ಕೆ? ಚೇತನ್, ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲನ್ನ ಕಂಡಿದೆ. ಚುನಾವಣೆ ಸೋತ ಬಳಿಕವಾಗಿ ಬಿಜೆಪಿ ಅಷ್ಟೊಂದು ಆಕ್ಟಿವ್ ಆಗಿ ಇರಲಿಲ್ಲ. ಈಗ ಬರುವಂತಹ ಲೋಕಸಭಾ ಚುನಾವಣೆ ಅತ್ಯಂತ ಪ್ರಮುಖವಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಚುನಾವಣೆ ಇನ್ನು 6 ತಿಂಗಳಿರುವಂತಹ ಸಂದರ್ಭದಲ್ಲೇ BL ಸಂತೋಷ್ ಅವರೇ ಈಗ ರಾಜ್ಯ ಬಿಜೆಪಿ ಅಖಾಡಕ್ಕಿಳಿದಿರುವಂತದ್ದು. ಯಾವ ರೀತಿಯಾಗಿ ಚುನಾವಣೆಗೆ ಸಜ್ಜಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ರೂಪಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇದು ಒಂದು ಭಾಗ ಆದ್ರೆ, ಮತ್ತೊಂದು ಭಾಗ ಈಗಾಗಲೇ ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಒಂದು ಪ್ರಶ್ನೆ ಆಗಿರುವಂತದ್ದು ಆಪರೇಷನ್ ಹಸ್ತ. ಆಪರೇಷನ್ ಹಸ್ತದಿಂದ ಸಹಜವಾಗಿನ ಒಂದಷ್ಟು ಜನ ಶಾಸಕರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಗೊಂದಲ ಕೂಡ ನಿರ್ಮಾಣ ಆಗಿದೆ. ಈ ಒಂದು ಗೊಂದಲದಿಂದಾಗಿ ಬರುವಂತಹ ಬಿಜೆಪಿಯಲ್ಲಿರ್ತಕ್ಕಂತಹ ನಾಯಕರಿಗೂ ಕೂಡ ಒಂದು ರೀತಿ ಇರಿಸುಮುರುಸಾಗಿದೆ. ಹೀಗಾಗಿ ಈ ಒಂದು ಗೊಂದಲವನ್ನ ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ವಹಿಸಬೇಕು, ಅದ್ರ ಜೊತೆಗೆ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಪ್ರಶ್ನೆ ಕೂಡ ಎದುರಾಗಿರುವಂತದ್ದು. ಹೀಗಾಗಿ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಯಾವ ರೀತಿಯನ್ನು ತೀರ್ಮಾನ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಯಾವ ರೀತಿಯಾದಂತಹ ಸಂದೇಶವನ್ನು ಹೈಕಮಾಂಡ್ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಕಳಿಸಿದ್ದಾರೆ ಅನ್ನುವಂಥದ್ದು. ಮತ್ತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಬಳಿಕವಾಗಿ ಹೈಕಮಾಂಡ್ ನಾಯಕರು ಕೂಡ ಒಂದು ರೀತಿ ರಾಜ್ಯದ ಬಿಜೆಪಿ ನಾಯಕರ ಮೇಲೆ ಬೇಸತ್ತಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ರಾಜ್ಯದ ಬಿಜೆಪಿ ಬಗ್ಗೆನೂ ಕೂಡ ಗಮನವನ್ನ ಕೊಡ್ತಾ ಇಲ್ಲ. ಹೀಗಾಗಿ ಲೋಕಸಭಾ ಚುನಾವಣೆ ಅತ್ಯಂತ ಪ್ರಮುಖವಾಗಿದೆ. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಕೃಷ್ಣ ಹಾಗೆ ಸಂಪರ್ಕದಲ್ಲಿರಿ. ಈಗಾಗಲೇ BL ಸಂತೋಷ್ ಕರೆದಂತ ಸಭೆಗೆ ಹಲವರು ಗೈರಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, MP ರೇಣುಕಾಚಾರ್ಯ, ಮುನೇನಕೊಪ್ಪ ಗೈರಾಗಿದ್ದಾರೆ. ಇವರೆಲ್ಲರೂ ಕೂಡ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ ಅನ್ನುವಂತ ಒಂದಿಷ್ಟು ಕಾಂಗ್ರೆಸ್ ಪಡಸಾಲೆಯಲ್ಲಿ ಗುಸುಗುಸು ಮಾತುಗಳು ನಡೀತಾ ಇದೆ. ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತೆ ಕಾಣಿಸ್ತಾ ಇದೆ ಈ ಸಭೆಯಲ್ಲಿ ಗೈರಾಗಿರುವಂತದ್ದು. ಕಾಂಗ್ರೆಸ್ನತ್ತ ವಾಲ್ತಾ ಇರುವ ಬಿಜೆಪಿ ನಾಯಕರು CM DCM ಭೇಟಿ ಮಾಡಿ ಚರ್ಚಿಸಿದ್ದಾರೆ. ನಾಯಕರು ಇಂದಿನ ಬಿಜೆಪಿ ಸಭೆಗೆ ಗೈರಾಗಿದ್ದಾರೆ. ಹಾಗಿದ್ರೆ ಆಪರೇಷನ್ ಆಗುವಂತ ಅನುಮಾನಗಳಿಗೆ ದಟ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಮತ್ತೊಂದು ಕಡೆ ಸೋಮಣ್ಣ ಅವರು ಕೂಡ ಈ ಒಂದು ಸಭೆಗೆ ಬಂದಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ. ಸಾಕಷ್ಟು ನಾಯಕರುಗಳಲ್ಲಿ ಇವರೆಲ್ಲರೂ ಕೂಡ ಬಿಜೆಪಿ ಕಾಂಗ್ರೆಸ್ ಕಡೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇತ್ತು. ಕೃಷ್ಣ, ಈಗಾಗಲೇ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಈ ಒಂದು ಸಭೆನೂ ನಡೀತಾ ಇದೆ. ಸಭೆಯಲ್ಲಿ ಹಲವರು ನಾಯಕರು ಗೈರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಎಲ್ಲರೂ ಕೂಡ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ ಅನ್ನುವಂತ ನಾಯಕರುಗಳೇನು ಹೆಸರಿತ್ತಲ್ಲ, ಅದೇ ನಾಯಕರುಗಳು ಗೈರಾಗಿದ್ದಾರೆ. ಈ ಗೈರಿನ ವಿಚಾರವಾಗಿ ಏನಾದ್ರೂ ಮಾತುಕತೆ ನಡೀತಿದ್ಯಾ ಅಂತ? ಖಂಡಿತವಾಗ್ಲೂ ಚೇತನ್, ಅವಾಗಲೇ ನಾನು ಹೇಳ್ತಾ ಇದ್ದೆ, ಈಗಾಗಲೇ ಆಪರೇಷನ್ ಹಸ್ತ ಅನ್ನುವಂಥ ಪ್ರಶ್ನೆ ಎದುರಾಗಿದೆ ಅನ್ನುವಂಥದ್ದು. ಅದಕ್ಕೆ ಪುಷ್ಟಿ ಕೊಡುವಂತೆ ಒಂದಷ್ಟು ಬೆಳವಣಿಗೆಗಳು ಈಗ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಇವತ್ತು BL ಸಂತೋಷ್ ಅಂದ್ರೆ ರಾಷ್ಟ್ರೀಯ ನಾಯಕರು ಕರೆದಂತ ಸಭೆಗೆನೆ ಒಂದಷ್ಟು ಜನ ಗೈರಾಗಿದ್ದಾರೆ. ಈಗಾಗಲೇ ST ಸೋಮಶೇಖರ್ ಅವರು ಈಗಾಗಲೇ ಕಾಂಗ್ರೆಸ್ನ ಮುಖ ಮಾಡಿದ್ದಾರೆ. ಕಾಂಗ್ರೆಸ್ನ ನಿರ್ಧಾರಗಳನ್ನ ಸ್ವಾಗತವನ್ನ ಮಾಡ್ತಿದ್ದಾರೆ. ಮತ್ತೆ ಕಾಂಗ್ರೆಸ್ನ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತೆ ಈಗಾಗಲೇ ಶಂಕರ್ ಪಾಟೀಲ್ ಮುನೇನಕೊಪ್ಪ ಮಾಜಿ ಸಚಿವರು ಮತ್ತೆ ಮಾಜಿ CM ಜಗದೀಶ್ ಶೆಟ್ಟರ್ ಅವರ ಶಿಷ್ಯರಾಗಿರುವಂತದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರನ್ನ ಕಾಂಗ್ರೆಸ್ಗೆ ಸೆಳೆಯುವಂತ ಪ್ರಯತ್ನಕ್ಕೆ ಜಗದೀಶ್ ಶೆಟ್ಟರ್ ಅವರು ಮುಂದಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಕೂಡ ಈಗಾಗಲೇ ಸ್ಥಳೀಯ ಮಟ್ಟದ ಬಿಜೆಪಿ ನಾಯಕರ ಮೇಲೆ ಅಸಮಾಧಾನಗೊಂಡಿರುವಂತದ್ದು. ಮತ್ತೆ ಕಾಂಗ್ರೆಸ್ನಂತಹ ಮಕ್ಕವನ್ನು ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಈಗಾಗಲೇ ಬಿಜೆಪಿಯ ಕರೆದಂತ ಸಭೆಗೆ ಬಂದಿರಲಿಲ್ಲ. ಹೀಗಾಗಿ ಇಲ್ಲೊಂದ್ ಕಡೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ನತ್ತ ಮಕ್ಕ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗಿರುವಂತದ್ದು. ಹೀಗಾಗಿ ಪ್ರಮುಖವಾದಂತಹ ನಾಯಕರುಗಳು ಕೂಡ ಇವತ್ತಿನ ಸಭೆಗೆ ಬಂದಿಲ್ಲ. ಈಗಾಗಲೇ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, CP ಯೋಗೇಶ್ವರ್ ಆಗಿರ್ಬೋದು, ಸುಧಾಕರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಚುನಾವಣೆಯಲ್ಲಿ ಸೋತ ಬಳಿಕವಾಗಿ ಎಲ್ಲರೂ ಕೂಡ ಬಿಜೆಪಿ ಕಚೇರಿಗೆ ಸುಳಿದಿರಲಿಲ್ಲ. ಈಗ BL ಸಂತೋಷ್ ಕರೆದಿರುವಂತಹ ಸಭೆಗೆ ಎಲ್ಲರೂ ಕೂಡ ಬಂದಿದ್ದಾರೆ. ಆದ್ರೆ ಈ ಒಂದು ನಾಯಕರು ಅಂದ್ರೆ ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಮತ್ತೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಆಗಿರ್ಬೋದು, ಈಗ ಪ್ರಮುಖವಾದಂತಹ ನಾಯಕರು ಯಾರು ಕೂಡ ಸಭೆಗೆ ಬರಲಿಲ್ಲ. ಹೀಗಾಗಿ ಇಲ್ಲೊಂದ್ ಕಡೆ ಇವರ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಪಕ್ಷದ ಸಭೆಯನ್ನ ಅಂತರವನ್ನ ಕಾಯ್ದುಕೊಳ್ಳೋದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಏನಾದರೂ ಕಾಂಗ್ರೆಸ್ ಸೇರ್ತಾರ ಅನ್ನೋದ್ರ ಬಗ್ಗೆ ಕೂಡ ಸಹಜವಾಗಿಯೇ ಪ್ರಶ್ನೆ ಆಗಿರುವಂತದ್ದು. ಹೀಗಾಗಿ ಇದನ್ನ ಯಾವ ರೀತಿಯಾಗಿ ಗೊಂದಲಗಳನ್ನ ಅಂದ್ರೆ ಈಗಾಗಲೇ ಆಪರೇಷನ್ ಹಸ್ತ ಆಗಿರ್ಬೋದು, ಮತ್ತೆ ಪಕ್ಷದಲ್ಲಿ ಉಂಟಾಗಿರ್ತಕ್ಕಂಥ ಗೊಂದಲ, ಮತ್ತೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಯಾವೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು, ಮತ್ತೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ವಿರುದ್ಧವಾಗಿ ಆಕ್ರಮಣಕಾರಿಯಾಗಿ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಯಾವೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ BL ಸಂತೋಷ್ ಅವರು ಈಗ ಮುಖಂಡರುಗಳ ಜೊತೆ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಚೇತನ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮತ್ತಷ್ಟು ಸುದ್ದಿಗಳನ್ನ ಹಿಡಿತಾ ಹೋಗ್ತೀನಿ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮಾಜಿ ಸಿಎಂ HDK ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ICUನಿಂದ ವಾರ್ಡ್ಗೆ HD ಕುಮಾರಸ್ವಾಮಿ ಅವರನ್ನ ಶಿಫ್ಟ್ ಮಾಡಲಾಗಿದೆ. ನಾಳೆ ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ. ಅನಾರೋಗ್ಯ ಕಾರಣ ನಿನ್ನೆ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ರು HD ಕುಮಾರಸ್ವಾಮಿ ಅವರು.
ಐಸಿಯುನಲ್ಲಿ ಚಿಕಿತ್ಸೆ ಕೂಡ ಪಡ್ಕೊಂಡಿದ್ರು. ಈಗ ಐಸಿಯುನಿಂದ ಶಿಫ್ಟ್ಗೆ ವಾರ್ಡ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಆರೋಗ್ಯವಾಗಿದ್ದಾರೆ ಅಂತ ಆಸ್ಪತ್ರೆ ವೈದ್ಯರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಶಿಫ್ಟ್ ಮಾಡಾಗಿದೆ ಅವ್ರನ್ನ ವಾರ್ಡ್ಗೆ ಐಸಿಯುನಿಂದ. ಇನ್ನು HDK ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ ನಿರ್ಮಲಾನಂದ ಶ್ರೀಗಳು. ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ತಡರಾತ್ರಿ ಅಂದರೆ ನಿನ್ನೆ 3:40 ಸುಮಾರಿಗೆ ಜಯನಗರದ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಬಗ್ಗೆ ಈಗಾಗಲೇ ವೈದ್ಯರು ಕೂಡ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದ್ದಾರೆ. ಸದ್ಯ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ಸಣ್ಣ ಸ್ಟ್ರೋಕ್ ಆಗಿತ್ತು ಅಂತ ಅಪೋಲೋ ಆಸ್ಪತ್ರೆ ವೈದ್ಯ ಸತೀಶ್ ಚಂದ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಂದು ಅಡ್ಮಿಷನ್ ಆಗಿದ್ದಾರೆ. ನಮ್ಮ ಯತೀಶ್ ಅವರು ನೋಡ್ಕೊಳ್ತಿದ್ದಾರೆ. ತುಂಬ ಚೆನ್ನಾಗಿದ್ದಾರೆ. ಸ್ವಲ್ಪ ವಿಶ್ರಾಂತಿಗೋಸ್ಕರ 1-2 ದಿನ ಇಲ್ಲಿ ಉಳಿತೀನಿ ಅಂತ ಹೇಳಿದ್ರು. ಅದರ್ವೈಸ್ ಈಸ್ ಕ್ವೈಟ್ ನಾರ್ಮಲ್. ತುಂಬ ಚೆನ್ನಾಗಿದ್ದಾರೆ. ವಿತ್ತನೆ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿದ್ದಾರೆ. ಯಾರೂ ಬಹುಶಃ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರ ಆರೋಗ್ಯ ಸ್ಥಿರವಾಗಿದೆ. ತುಂಬ ನಾರ್ಮಲಾಗೇ ಇದ್ದಾರೆ. ಅದರ ಹೊರಗಡೆ ಸ್ವಲ್ಪ ಸ್ಟ್ರೆಸ್ ಇರ್ತಾ ಇದೆ. ಆರೋಗ್ಯ ಸ್ಥಿರವಾಗೂ ಇದೆ. ತುಂಬ ಚೆನ್ನಾಗೂ ಇದ್ದಾರೆ. ಚೆನ್ನಾಗಿ ಮಾತನಾಡ್ತಿದ್ದಾರೆ, ಕೊಡ್ತಿದ್ದಾರೆ, ಓಡಾಡ್ತಿದ್ದಾರೆ. ಡಾಕ್ಟರ್ಗಳು ಡಿಸೈಡ್ ಮಾಡಿದಾಗ ಮಾಡ್ತಾರೆ. ಅವ್ರಿಗೆ ಆರೋಗ್ಯ ಎಲ್ಲ ಸುಧಾರಿಸುತ್ತೆ. ಚೆನ್ನಾಗಿ ಅದರ್ವೈಸ್ ಕುಮಾರಸ್ವಾಮಿ ಅವರಿಗೆ ಏನಾಗಿತ್ತು ಅಪೋಲೋ ಆಸ್ಪತ್ರೆ ಹಿರಿಯ ವೈದ್ಯ ಸತೀಶ್ ಚಂದ್ರ ಅವರು ವಿವರಿಸಿದ್ದಾರೆ. ಬೈ ನೋಡ್ತಾ ಹೋಗೋಣ. ಅವರು ಬಂದಾಗ ಅವರಿಗೆ ಮಾತಿನಲ್ಲಿ ಸ್ವಲ್ಪ ತೊದಲಿತ್ತು. ಆಮೇಲೆ ಕೈನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು. ಅದಕ್ಕೋಸ್ಕರ ಅವ್ರನ್ನ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಅವರು ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ, ಅದರ ಒಳಗಡೆ ಬಂದಿದ್ದರು. ಆದ್ದರಿಂದ ತಕ್ಷಣವೇ ನಾವು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ MRI CT ಸ್ಕ್ಯಾನ್ ಎಲ್ಲ ಮಾಡಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಇಮ್ಮಿಡಿಯೇಟಾಗಿ ಕೊಟ್ಟಿದ್ದರಿಂದ ಇಮಿಡಿಯೇಟಾಗಿ ಅವರು ರಿಕವರ್ ಆಗಿದ್ದಾರೆ. ಅವರು ಇವಾಗ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಕೂತ್ಕೊಂಡಿದ್ದಾರೆ. ಎಲ್ಲರ ಜೊತೆಗೂ ನಮ್ಮ ಜೊತೆಗೆಲ್ಲ ಕೈನಲ್ಲಿ ಸ್ವಲ್ಪ ತೊಂದರೆ ಇತ್ತು, ಬಟ್ ಅದೂ ಇವಾಗ ಎಲ್ಲ ರಿಕವರ್ ಆಗೋಯಿತು. 1 ಗಂಟೆ ಒಳಗೆ ಎಲ್ಲ ರಿಕವರ್ ಆಗಿದ್ದಾರೆ. ಅವರ ಬ್ಲಡ್ ಪ್ರೆಷರು ಎಲ್ಲ ಸರಿಯಾಗಿದೆ, ಹಾರ್ಟ್ ಎಲ್ಲ ಸರಿಯಾಗಿದೆ. ಅವರ ಆರೋಗ್ಯ ಎಲ್ಲ ವಿಧದಲ್ಲೂ ಚೇತರಿಸ್ಕೊಂಡು ಅವರು ಚೆನ್ನಾಗಿದ್ದಾರೆ. ಮಧ್ಯರಾತ್ರಿನಲ್ಲಿ ಮಾತ್ರ ಗೊತ್ತಾಗಿದೆ. ವೆಲ್ಕಮ್ ಬ್ಯಾಕ್. ಸಿಐಡಿಯಿಂದ ಬಿಟ್ಕಾಯಿನ್ ಹಗರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಕಿಂಗ್ ಪಿನ್ ಶ್ರೀಕಿ ವಿಚಾರಣೆ ನಡೆಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಈಗಾಗಲೇ 4 ಬಾರಿ ವಿಚಾರಣೆ ನಡೆಸಿದಂಥ ಸಿಐಡಿ ಟೀಮ್ ಸಿಸಿಬಿ ಪೊಲೀಸರ ವಿರುದ್ಧವೇ ಹಲವು ಆರೋಪ ಕೇಳಿಬಂದಿತ್ತು. ದಾಖಲೆ ತಿರುಚುವ ಆರೋಪಗಳು ಕೂಡ ಕೇಳಿಬಂದಿತ್ತು. ಈ ಸಂಬಂಧ ಮಾಹಿತಿಯನ್ನ ಪಡೆದಿದ್ದಾರೆ ಸಿಐಡಿ ಅಧಿಕಾರಿಗಳು. ಸಿಸಿಬಿ ಅಧಿಕಾರಿಗಳು ಯಾವ ಮಾಹಿತಿ ಕೇಳಿದ್ರು, ಏನೆಲ್ಲ ದಾಖಲೆ ಒದಗಿಸಲಾಗಿತ್ತು ಅಂತ ವಿಚಾರಣೆಯನ್ನ ಮಾಡಿದ್ದಾರೆ. ಶ್ರೀಕಿಯಿಂದ ಮಾಹಿತಿ ಕೂಡ ಸಂಗ್ರಹ ಮಾಡಿದ್ದಾರೆ ಸಿಐಡಿ ಟೀಮ್. ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಸಾಕಷ್ಟು ಸದ್ದು ಮಾಡಿದಂತಹ ಈ ಒಂದು ಬಿಟ್ಕಾಯಿನ್ ಹಗರಣ ಈಗ ಮತ್ತಷ್ಟು ಚುರುಕುಗೊಂಡಿದೆ. ಈಗಾಗಲೇ 4 ಬಾರಿ ಸಿಐಡಿ ಟೀಮ್ ಶ್ರೀಕಿಯನ್ನ ವಿಚಾರಣೆ ಮಾಡಿತ್ತು. ಅದಾದ ಬಳಿಕ ಈಗ ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕಿದೆ. ಅಂದರೆ ಯಾವ ರೀತಿ ಅಂದರೆ ಇಲ್ಲಿ ಅಧಿಕಾರಿಗಳ ಮೇಲೆ ಒಂದಿಷ್ಟು ಆರೋಪ ಆಯಿತು, ಸಿಸಿಬಿ ಅಧಿಕಾರಿಗಳ ಮೇಲೆ ಒಂದಿಷ್ಟು ಮಾಹಿತಿಯನ್ನು ತಿರುಚಲಾಗಿದೆ ಅನ್ನುವಂಥ ಆರೋಪ ಆಯಿತು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ಯಾವೆಲ್ಲ ಮಾಹಿತಿಯನ್ನು ಕೇಳಿದ್ರು, ಏನೆಲ್ಲ ದಾಖಲೆಗಳನ್ನು ಒದಗಿಸಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಕೂಡ ವಿಚಾರಣೆ ಮಾಡಲಾಗಿದೆ. ಇನ್ನು ಮತ್ತೊಂದು ಕಡೆ ಶ್ರೀಕಿಯಿಂದ ಮಾಹಿತಿ ಕೂಡ ಸಂಗ್ರಹ ಮಾಡಿದ್ದಾರೆ. ಇವಿಷ್ಟೇ ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.